ನಮಸ್ಕಾರ ಸ್ನೇಹಿತರೆ, ಗುರುಕುಲ್ ಫನ್ ಲರ್ನಿಂಗ್ ಚಟುವಟಿಕೆ ಆಧಾರಿತ ಪಾಠ 51 ನಿಮಗೆಲ್ಲರಿಗೂ ಆದರದ ಸ್ವಾಗತ. Welcome to Gurukul Fun Learning. Today we are in class 51 of activity based learning. ಬಂಧುಗಳೇ, ನಾವು ಹಿಂದಿನ ತರಗತಿಯಲ್ಲಿ ಈ ಸೀಬೆಕಾಯಿ ಎಲೆ ಅದರ ಬಳಕೆ ಹೇಗೆ ಮಾಡೋದು ಅಂತ ನೋಡಿದ್ವಿ. ಅದರ ಇನ್ನೊಂದಷ್ಟು ಪ್ರಯೋಜನಗಳನ್ನು ಇವತ್ತು ನೋಡೋಣ ಬನ್ನಿ. In the last class we learned some uses and benefits of guava leaf. Today we will learn few more benefits. ಸೀಬೆ ಎಲೆಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಹೇರಳವಾಗಿರುವುದರಿಂದ ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳಿಗೆ ಇದು ರಾಮಬಾಣ. ಸೀಬೆ ಎಲೆಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಹೇರಳವಾಗಿರುವುದರಿಂದ ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳಿಗೆ ಇದು ರಾಮಬಾಣ. ಕೆಮ್ಮು, ನೆಗಡಿ, ತಲೆನೋವು ಇತ್ಯಾದಿಗಳು ಬೇಗ ವಾಸಿಯಾಗುತ್ತದೆ. ಬಾಯಿ ಹುಣ್ಣಾದಾಗ ಈ ಎಲೆಯನ್ನು ಅರೆದು ಹಚ್ಚಿಕೊಂಡರೆ ಬಾಯಿ ಹುಣ್ಣು ಮತ್ತು ನೋವು ಕಡಿಮೆಯಾಗುತ್ತದೆ. ಈ ಸೊಪ್ಪಿನ ಬಳಕೆಯಿಂದ ದಂತಕ್ಷಯ ನಿವಾರಣೆ, ಬಾಯಿಯ ದುರ್ವಾಸನೆಯನ್ನು ದೂರ ಮಾಡುತ್ತೆ. ಮೊಡವೆಗಳಾದಾಗ ಎಲೆಗಳನ್ನು ನುಣ್ಣಗೆ ಅರೆದು ಹಚ್ಚುವುದರಿಂದ ಮೊಡವೆಗಳು ಕೂಡ ಕಡಿಮೆ ಆಗುತ್ತೆ. ಈ ಒಂದು ಸೀಬೆಕಾಯಿ ಎಲೆ ಅದು ದೊಡ್ಡ ಮರವಾಗಿ ಬೆಳೀತದೆ. ಅದನ್ನು ಹೇಗೆ ಬೆಳೆಸೋದು, ಅದು ತುಂಬ ಸ್ಥಳ ಬೇಕು ಅದಕ್ಕೆ ಅಂತೆಲ್ಲ ಇರುತ್ತೆ. ಇದನ್ನು ಕೂಡ ನಾವು ದೊಡ್ಡ ಪಾಟ್ಗಳಲ್ಲಿ ಅಥವಾ ಚೀಲಗಳಲ್ಲಿ ಮಣ್ಣು ತುಂಬಿಸಿ ಕೂಡ ಮನೆಯಲ್ಲಿ ನೆಡ್ಬೋದು. ಜಾಗವೇ ಇಲ್ಲ ಅಂದರೆ ಟೆರೆಸ್ ಮೇಲೆ ಕೂಡ ಕೆಲವರು ಇದನ್ನು ನಟ್ಟು ಬೆಳೆಸ್ತಾರೆ. ಇದನ್ನು ನೆಡಬಹುದು. ಮಕ್ಕಳಿಗೂ ಕೂಡ ಇದು ಇಷ್ಟ. ಮುಂದಿನ ತರಗತಿಯಲ್ಲಿ ಇನ್ನೊಂದು ಹೊಸ ಸಸ್ಯದೊಂದಿಗೆ ಬರ್ತೇನೆ. ಧನ್ಯವಾದಗಳು. Guava leaves are very high in antioxidants, so they are very useful to cure respiratory diseases. It is also used to cure headache, cold and cough. It helps to cure the pain caused during mouth ulcers. It is also used to prevent or cure tooth decay and bad breath. It is used to reduce pimples by applying the paste of these leaves on the pimples. We can grow the guava plant in big pots or on the ground, or also in pots in a terrace garden. Thanks for learning with us. We will see you in the next class.